ಸೊ ನೋಡಿ, ಲಿಂಕ್ ಈಗಾಗಲೇ ಓಪನ್ ಆಗಿದೆ. ಫಸ್ಟ್ ರೌಂಡ್ ಕೌನ್ಸ್ಲಿಂಗ್ ಪ್ರೊಸೆಸ್ಸಿದ್ದು ಇಲ್ಲಿ ನೋಡ್ಬೋದು. ನೀವು ಅಲ್ಲಿ ಅಪ್ಲಿಕೇಶನ್ ಸಿ ಇ ಟಿ ನಂಬರ್ ಇದು ಸೀಕ್ರೆಟ್ ನಿಮ್ಮ ಇದರಲ್ಲಿ ಇರುತ್ತೆ. ಇದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರುತ್ತೆ. ಅದನ್ನು ಹಾಕಿ ನೀವು ಓಪನ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸಿ ಇ ಟಿ ನಂಬರನ್ನು ಹಾಕಬೇಕು. ಸಿ ಇ ಟಿ ನಂಬರನ್ನು ಹಾಕಿದ ಮೇಲೆ ಅಪ್ಲಿಕೇಶನ್ ನಂಬರ್ ಹಾಕಬೇಕು ಮತ್ತು ಸೀಕ್ರೆಟ್ ಕೀಯನ್ನು ಹಾಕಬೇಕು. ಸೀಕ್ರೆಟ್ ಕೀಯನ್ನು ಹಾಕಿದ ಮೇಲೆ ನೆಕ್ಸ್ಟು ನ್ಯೂ ಪಾಸ್ವರ್ಡ್, ಇಲ್ಲಿ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು. ಆಮೇಲೆ ನಿಮ್ಮದು ವಾಲಿಡ್ ನಂಬರನ್ನು ಹಾಕಬೇಕು. ಅದಾದಮೇಲೆ ಜಿಮೇಲನ್ನು ಹಾಕಿ ಆಮೇಲೆ ಒಂದು ಸೀಕ್ರೆಟ್ ಆದಂಥ ಒಂದು ಇದನ್ನ ಇಟ್ಕೋಬೇಕು. ಏನಂದರೆ ನಿಮ್ಮ ಹಿಂಟ್ ಕ್ವಶನನ್ನು ಅದನ್ನು ಕೂಡ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿ ನೀವು ಸಬ್ಮಿಟ್ ಅಂತ ಕೊಟ್ಟರೆ ನಾನು ಇಲ್ಲಾಗ ಲಾಗಿನ್ ಮಾಡ್ತಾಯಿದ್ದೀನಿ ಮೊಬೈಲಲ್ಲಿ. ಓಕೆ, ಸೊ ನಂದು ಏನಾಗ್ತಾಯಿದೆ ಅಂದರೆ ಇನ್ವಾಲಿಡ್ ಅಪ್ಲಿಕೇಶನ್ ನಂಬರ್ ಅಂತ ಬರ್ತಾಯಿದೆ. ಓಕೆ, ನಾಳೆ ನಾನು ಪ್ರಯತ್ನ ಮಾಡ್ತೀನಿ ಕಂಪ್ಯೂಟರ್ ಒಳಗಡೆ. ಬಟ್ ಇದನ್ನು ಹಾಕಿ ನೀವು ಓಪನ್ ಮಾಡಿ ಟ್ರೈ ಮಾಡಿ. ಓಕೆ, ಬರ್ಬೋದು ಅಂತ ನಾನು ಎಕ್ಸೆಪ್ಟೇಷನ್ ಮಾಡ್ಬೋದು. ಓಕೆ, ಬರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿರಿ. ಇದು ನೀವು ಓಪನ್ ಮಾಡಿದ ಮೇಲೆ ಇದನ್ನು ಹಾಕಿ ಓಪನ್ ಮಾಡಿ ನೋಡಿರಿ. ಇಲ್ಲಪ್ಪ ಅಂತಂದ್ರೆ ನಾಳೆ ತನಕ ವೇಟ್ ಮಾಡಿರಿ, ನಾಳೆ ಮಾರ್ನಿಂಗೆ. ಸೊ ನಾನು ಟ್ರೈ ಮಾಡ್ತೀನಿ ನಿಮಗೆ ಡೈರೆಕ್ಟಾಗಿ ಮಾರ್ನಿಂಗ್ ಲೈವ್ ಬರಲಿಕ್ಕೆ. 10:30 ಸುಮಾರಿಗೆ ಲೈವ್ ಬಂದು ನಿಮಗೆ ಇದೊಂದು ಹೆಂಗೆ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ.